ಓಂ ಶಾಂತಿ. ಮುರಳಿಯ ದಿನಾಂಕ 22/8/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಪೂರ್ಣ ಕಲ್ಪದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸಿದ್ದೀರಾ. ಈಗ ಪಾತ್ರ ಪೂರ್ಣವಾಗಿದೆ, ಮನೆಗೆ ಹೋಗಬೇಕಾಗಿದೆ. ಪ್ರಶ್ನೆ: ತಾವು ಮಕ್ಕಳು ತಮ್ಮ ಭಾಗ್ಯದ ಮಹಿಮೆ ಯಾವ ಶಬ್ದಗಳಲ್ಲಿ ಮಾಡುತ್ತೀರಾ? ಉತ್ತರ: ನಾವು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೇವೆ. ನಮಗೆ ನಿರಾಕಾರ ಭಗವಂತ ಕುಳಿತು ಓದಿಸುತ್ತಿದ್ದಾರೆ. ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ, ಆದರೆ ನಮಗೆ ಸ್ವಯಂ ಭಗವಂತ ಓದಿಸುತ್ತಾರೆ ಅಂದಾಗ ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ಮತ್ತೊಂದು ಪ್ರಶ್ನೆ: ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪೊಸಿಷನ್ ಯಾರದು? ಉತ್ತರ: ನಿರಾಕಾರ ತಂದೆಯದು. ಅವರು ತಾವೆಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಎಲ್ಲ ಆತ್ಮರು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ತಂದೆಯದಾಗಿದೆ. ಮತ್ತೊಂದು ಪ್ರಶ್ನೆ: ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ಯಾರದು? ಉತ್ತರ: ನಿರಾಕಾರ ತಂದೆಯದು. ಅವರು ತಾವೆಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಎಲ್ಲ ಆತ್ಮರು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ತಂದೆಯದಾಗಿದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ತಂದೆ ಕೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮ ಮನೆ ಶಾಂತಿಧಾಮ ನೆನಪಿದೆಯಾ? ಮರೆತಿಲ್ಲ ತಾನೆ? ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಹೇಗೆ ಪೂರ್ಣವಾಯಿತು ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಬೇರೆ ಯಾರೂ ಸಹ ಈ ರೀತಿ ಕೇಳಲಾಗುವುದಿಲ್ಲ. ಮಧುರಾತಿ ಮಧುರ ಮುದ್ದು ಮಕ್ಕಳ ಜೊತೆ ತಂದೆ ಕೇಳುತ್ತಾರೆ, ಈಗ ಮನೆಗೆ ಹೋಗಬೇಕು ಅಲ್ವಾ? ಮನೆಗೆ ಹೋಗಿ ನಂತರ ಸುಖಧಾಮದಲ್ಲಿ ಬರಬೇಕು. ಇದು ಸುಖಧಾಮ ಅಲ್ಲ, ಇದಾಗಿದೆ ಹಳೆಯ ಪ್ರಪಂಚ, ದುಃಖಧಾಮ. ಅದಾಗಿದೆ ಶಾಂತಿಧಾಮ ಮತ್ತು ಸ್ವರ್ಗ ಸುಖಧಾಮ. ಈಗ ಈ ದುಃಖದಿಂದ ಮುಕ್ತರಾಗಿ ಮುಕ್ತಿಧಾಮದಲ್ಲಿ ಹೋಗಬೇಕು. ಮುಕ್ತಿಧಾಮ ಅಥವಾ ಶಾಂತಿಧಾಮ ಹೀಗೆ ಸನ್ಮುಖದಲ್ಲಿ ನಿಂತಿದೆ, ಅದಾಗಿದೆ ಮನೆ. ನಂತರ ತಾವು ಹೊಸ ವಿಶ್ವದಲ್ಲಿ ಬರುತ್ತೀರಾ. ಅಲ್ಲಿ ಪವಿತ್ರತೆ, ಸುಖ, ಶಾಂತಿಯೂ ಇರುವುದು. ಇದಂತೂ ತಿಳಿದುಕೊಂಡಿದ್ದೀರಾ ಅಲ್ವಾ? ಗಾಯನವೂ ಇದಾಗಿದೆ. ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ, ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ಹೋಗಿ, ಇಲ್ಲಿ ತುಂಬ ದುಃಖವಿದೆ ಎಂದು. ನಮ್ಮನ್ನು ಸುಖದಲ್ಲಿ ಕರೆದುಕೊಂಡು ಹೋಗಿ, ಸ್ಮೃತಿಯಲ್ಲಿ ಬರುವುದು. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು. ಸ್ವರ್ಗದಲ್ಲಿ ಹೋದರು ಅಂತ ಹೇಳಿದಾಗ ಇಲ್ಲಿ ಮತ್ತೆ ಯಾಕೆ ಜನ್ಮ ಪಡ್ಕೊಳ್ಳುವಂಥದ್ದು? ಯಾರು ಹೋಗಿದ್ದು? ಶರೀರ ಬಿಟ್ಟು ಆತ್ಮ. ಶರೀರವಂತೂ ಇಲ್ಲೇ ಇರುತ್ತೆ ಅಲ್ವಾ, ಹೋಗಲ್ಲ ಅಲ್ವಾ? ಆತ್ಮ ಹೋಗುತ್ತೆ. ಈಗ ತಾವು ಮಕ್ಕಳು ಶಾಂತಿಧಾಮ ಸುಖಧಾಮವನ್ನು ತಿಳಿದುಕೊಂಡಿದ್ದೀರಾ, ಮತ್ಯಾರು ತಿಳಿದುಕೊಂಡಿಲ್ಲ. ತಾವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವಿದೆ. ಶಾಂತಿಧಾಮ ಎಂದರೇನು? ಸುಖಧಾಮ ಎಂದರೇನು? ತಾವು ಸುಖಧಾಮದಲ್ಲಿದ್ದೀರಿ, ಈಗ ಪುನಃ ದುಃಖಧಾಮದಲ್ಲಿ ಬಂದಿದ್ದೀರಾ. ಸೆಕೆಂಡು, ನಿಮಿಷ, ಗಂಟೆ, ದಿನ, ವರ್ಷಗಳು ಕಳೆದು ಹೋಗಿದೆ. ಈಗ 5000 ವರ್ಷಗಳಲ್ಲಿ ಬಾಕಿ ಸ್ವಲ್ಪ ದಿನ ಇದೆ ಅಷ್ಟೆ. ತಂದೆ ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಿದ್ದಾರೆ. ಬಹಳ ಸಹಜ ಮಾತಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ಅಗತ್ಯವಿಲ್ಲ. ಆತ್ಮ 84 ಜನ್ಮಗಳನ್ನು ಹೇಗೆ ಪಡೆಯುತ್ತದೆ? ಇದು ಸಹ ಯಾರಿಗೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಮಾತಂತೂ ಯಾರಿಗಾದರೂ ನೆನಪಿರುವುದು ಕಷ್ಟ. ಇದಿರುವುದೇ 5000 ವರ್ಷಗಳ ಮಾತು. ವ್ಯಾಪಾರಿಗಳು ಕೂಡ ಸ್ವಾಸ್ತಿಕ ಚಿತ್ರವನ್ನು ಬರೆಯುತ್ತಾರೆ, ಮತ್ತು ಗಣೇಶ ಇಡುತ್ತಾರೆ. ಗಣೇಶ ಅಂತ ಹೇಳುತ್ತಾರೆ. ಗಣೇಶನಿಗೆ ಆನೆಯ ಸೊಂಡಿಲನ್ನು ತೋರಿಸುತ್ತಾರೆ. ಮನುಷ್ಯರು ಹಣ ಖರ್ಚು ಮಾಡುತ್ತಾರೆ, ಚಿತ್ರಗಳನ್ನು ತಯಾರು ಮಾಡುತ್ತಾರೆ. ಇದಕ್ಕೆ ಹೇಳಲಾಗುತ್ತೆ ವೇಸ್ಟ್ ಆಫ್ ಟೈಮ್. ಸಮಯವೂ ವ್ಯರ್ಥ, ಹಣನೂ ವ್ಯರ್ಥ.
ನಿಮ್ಮಲ್ಲಿ ಎಷ್ಟು ಶಕ್ತಿ ಇತ್ತು, ಅದು ದಿನ ಪ್ರತಿದಿನ ಕಳೆದು ಹೋಗುತ್ತಾ ಹೋಯಿತು. ಹೀಗೆ ಮೋಟರಲ್ಲಿ ಪೆಟ್ರೋಲ್ ಕಡಿಮೆ ಆಗತ್ತೆ. ಈಗಂತೂ ತಾವು ಬಹಳ ಬಲಹೀನರಾಗಿದ್ದೀರಾ. 5000 ವರ್ಷಗಳಿಗೆ ಮೊದಲು ಭಾರತ ಏನಾಗಿತ್ತು? ಅಪಾರ ಸುಖ ಇತ್ತು, ಎಷ್ಟು ಜಬರ್ದಸ್ತ್ ಧನ ಇತ್ತು. ಯಾರು ಪಡೆದರೋ ಅಂತಹ ರಾಜ್ಯವನ್ನು? ರಾಜಯೋಗ ಕಲ್ತಿದ್ರಿ ಅಲ್ವಾ ನೀವು? ಹೇಗೆ ಪಡ್ಕೊಂಡ್ರಿ ನೀವು ಆ ರಾಜ್ಯವನ್ನು? ರಾಜಯೋಗವನ್ನು ಕಲ್ತಿದ್ರಿ. ಇದರಲ್ಲಿ ಯುದ್ಧದ ಮಾತಂತೂ ಇಲ್ಲ. ಇದಕ್ಕೆ ಹೇಳಲಾಗತ್ತೆ ಜ್ಞಾನದ ಅಸ್ತ್ರ ಶಸ್ತ್ರ ಎಂದು. ಬೇರೆ ಯಾವುದೇ ಸ್ಥೂಲ ಮಾತಂತೂ ಇಲ್ಲ. ಜ್ಞಾನದ ಅಸ್ತ್ರ ಶಸ್ತ್ರವಿದೆ. ಜ್ಞಾನ ವಿಜ್ಞಾನ, ನೆನಪು ಮತ್ತು ಜ್ಞಾನಕ್ಕೆ ಎಷ್ಟು ಜಬರ್ದಸ್ತ್ ಮಹಿಮೆ ಇದೆ. ನೆನಪು ಮತ್ತು ಜ್ಞಾನ ಎಷ್ಟು ದೊಡ್ಡ ಜಬರ್ದಸ್ತ್ ಅಸ್ತ್ರಶಸ್ತ್ರವಾಗಿದೆ. ಪೂರ್ತಿ ವಿಶ್ವದ ಮೇಲೆ ತಾವು ರಾಜ್ಯ ಮಾಡುತ್ತೀರಾ. ದೇವತೆಗಳಿಗೆ ಅಹಿಂಸಕರೆಂದು ಹೇಳಲಾಗುವುದು. ಈಗ ತಾವು ಮಕ್ಕಳಿಗೆ ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣ ಸಿಗುತ್ತಿದೆ. ತಮಗೆ ಗೊತ್ತಿದೆ, ನಾವು ಪ್ರತಿ 5000 ವರ್ಷಗಳ ನಂತರ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಇದು ಆತ್ಮನ ಮಾತಾಗಿದೆ. ಇದರಲ್ಲಿ ಸ್ಥೂಲ ಯುದ್ಧದ ಮಾತಂತೂ ಇಲ್ಲ. ಆತ್ಮ ಪತಿತವಾಗಿದೆ, ಆದ್ದರಿಂದ ಪಾವನರಾಗಲು ತಂದೆಯನ್ನು ಕರೆಯುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕಾಗಿದೆ. ಇದಾಗಿದೆ ಜೀವಾತ್ಮಗಳ ಪ್ರಪಂಚ, ಅದಾಗಿದೆ ಆತ್ಮರ ಪ್ರಪಂಚ. ಅದಕ್ಕೆ ಜೀವಾತ್ಮರ ಪ್ರಪಂಚ ಎಂದು ಹೇಳುವುದಿಲ್ಲ. ಇದು ಗಳಿಗೆ ಗಳಿಗೆಗೂ ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು. ನಾವು ದೂರ ದೇಶದಲ್ಲಿ ಇರುವವರಾಗಿದ್ದೇವೆ. ನಾವು ಆತ್ಮಗಳ ಮನೆ ಬ್ರಹ್ಮಾಂಡವಾಗಿದೆ. ಇದು ಸಹ ಬುದ್ಧಿಯಲ್ಲಿರಬೇಕು. ನಾವು ಅಲ್ಲಿ ಇದ್ದೆವು. ಈ ಆಕಾಶ ತತ್ವಕ್ಕಿಂತಲೂ ದೂರ ಸೂರ್ಯ ಚಂದ್ರನೂ ಇರುವುದಿಲ್ಲ. ಅಲ್ಲಿ ಇರುವಂತಹವರಾಗಿದ್ದೇವೆ. ಆದರೆ ಪಾತ್ರ ಮಾಡಲು ಇಲ್ಲಿ ಬಂದಿದ್ದೇವೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೇವೆ. ಎಲ್ಲರೂ 84 ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ. ನಿಧಾನವಾಗಿ ಮೇಲಿಂದ ಕೆಳಗೆ ಬರುತ್ತಿರುತ್ತಾರೆ. ನಾವು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೇವೆ. ಎಲ್ಲ ಕೆಲಸವನ್ನು ಮಾಡುವಂತಹವರಿಗೆ ಆಲ್ರೌಂಡರ್ ಅಂತ ಹೇಳಲಾಗತ್ತೆ. ತಾವು ಆಲ್ರೌಂಡರ್ ಆಗಿದ್ದೀರಾ. ಆದಿಯಿಂದ ಅಂತಿಮದವರೆಗೆ ನಿಮ್ಮ ಪಾತ್ರವಿದೆ. ಈಗ ಈ ಚಕ್ರದ ಅಂತ್ಯವಾಗುತ್ತಿದೆ ಅಂದಾಗ ಮೇಲಿಂದ ಬರುತ್ತಿರುತ್ತಾರೆ. ಬಹಳ ಮಕ್ಕಳಿದ್ದಾರೆ, ಮೇಲಿಂದ ಬರುತ್ತಿರುತ್ತಾರೆ. ವೃದ್ಧಿ ಆಗುತ್ತಿರುವುದು. ತಂದೆ ತಾವು ಮಕ್ಕಳಿಗೆ ನಾನೇ ದೇವತೆ, ದೇವತೆಯೇ ನಾನು, ಇದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ಆತ್ಮನೇ ಪರಮಾತ್ಮ ಎಂದು. ಡ್ರಾಮಾದ ಆದಿ ಮಧ್ಯ ಅಂತ್ಯ ಮತ್ತು ಅದರ ಡ್ಯೂರೇಷನ್ ಏನೂ ಗೊತ್ತಿಲ್ಲ ಮನುಷ್ಯರಿಗೆ. ತಮಗೆ ತಂದೆ ತಿಳಿಸುತ್ತಾರೆ, ಈ ಶರೀರದಲ್ಲಿ ತಾವು ಬ್ರಾಹ್ಮಣರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆ ತಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ, ಓದಿಸುತ್ತಿದ್ದಾರೆ. ಇದಂತೂ ನೆನಪಿರಬೇಕು ಅಲ್ವಾ? ತಂದೆ ನಮಗೆ ಓದಿಸುತ್ತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರಾಗಿದ್ದಾರೆ. ಎಲ್ಲ ಆತ್ಮರು ಈ ಡ್ರಾಮಾದ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಪ್ರಾರಂಭದಲ್ಲಿ ದೇವತೆಗಳಾಗಿದ್ದೆವು, ನಂತರ ನಾವೇ ಕ್ಷತ್ರಿಯ ಧರ್ಮದಲ್ಲಿ ಬಂದಿದ್ದೇವೆ. ಅಂದರೆ ಅರ್ಥ, ಸೂರ್ಯವಂಶದಿಂದ ಚಂದ್ರವಂಶದಲ್ಲಿ ಬಂದಿದ್ದೇವೆ. ಇಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ಇದೆಲ್ಲ ಗೊತ್ತಾಗಬೇಕಲ್ವ ಎಲ್ಲರಿಗೂ? ಈ ಜ್ಞಾನ ಮೊದಲು ನಿಮ್ಮಲ್ಲಿಯೂ ಸಹ ಬಿಲ್ಕುಲ್ ಇರಲಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಇದು ವರ್ಣಗಳ ಬಾಜೋಲಿ ಆಗಿದೆ. ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರಿಂದ ನಂತರ ದೇವತೆಗಳಾಗುತ್ತೀರಾ. ವಿರಾಟ ರೂಪದ ಚಿತ್ರವನ್ನು ತೋರಿಸಲಾಗತ್ತೆ ಅಲ್ವಾ? ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ. ಹೇಗೆ ನಾವು ಕೆಳಗಿಂದ ಮೇಲೆ ಮತ್ತೆ ಮೇಲಿಂದ ಕೆಳಗೆ ಬಂದಿದ್ದೇವೆ, ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆ, ನಂತರ ದೈವಿ ಕುಲದಲ್ಲಿ ಹೋಗುತ್ತೇವೆ. ಈಗ ತಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಾ. ಶಿಕೆ ಎಲ್ಲದಕ್ಕಿಂತ ಶ್ರೇಷ್ಠ ಭಾಗದಲ್ಲಿರತ್ತೆ. ನಿಮ್ಮಷ್ಟು ಶ್ರೇಷ್ಠ ಕುಲದವರೆಂದು ಯಾರು ಕರೆಸಿಕೊಳ್ಳಲು ಸಾಧ್ಯ? ಭಗವಂತ ತಂದೆ ಬಂದು ತಮಗೆ ಓದಿಸುತ್ತಿದ್ದಾರೆ. ತಾವೆಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ. ತಮ್ಮ ಭಾಗ್ಯದ ಮಹಿಮೆಯನ್ನು ಮಾಡಿ ಅಲ್ವಾ ಅಂತಾರೆ ಬಾಬಾ. ಹೊರಗಡೆ ಎಲ್ಲ ಮನುಷ್ಯರಿಗೆ ಓದಿಸುತ್ತಾರೆ. ಇಲ್ಲಂತೂ ನಿರಾಕಾರ ತಂದೆ ಕಲ್ಪವೂ
ಒಂದು ಬಾರಿ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ. ವಿದ್ಯಾಭ್ಯಾಸವನ್ನು ಪ್ರತಿಯೊಬ್ಬರೂ ಓದಬೇಕಲ್ವಾ? ಬ್ಯಾರಿಸ್ಟರಿ ಜ್ಞಾನವನ್ನು ಓದಿ ಬ್ಯಾರಿಸ್ಟರ್ ಆಗ್ತಾರೆ. ಅವರೆಲ್ಲರೂ ಮನುಷ್ಯರಿಗೆ ಓದಿಸುತ್ತಾ ಬಂದಿದ್ದಾರೆ. ಈಗ ಇಲ್ಲಿ ಭಗವಾನ್ ವಾಚವಾಗಿದೆ. ಮನುಷ್ಯರಿಗೆ ಭಗವಂತ ಎಂದು ಎಂದಿಗೂ ಹೇಳಲಾಗುವುದಿಲ್ಲ. ಶಿವ ತಂದೆ ನಿರಾಕಾರ ಆಗಿದ್ದಾರೆ. ಇಲ್ಲಿ ಬಂದು ತಾವು ಮಕ್ಕಳಿಗೆ ಓದಿಸುತ್ತಾರೆ. ಸೂಕ್ಷ್ಮವತನದಲ್ಲಿ ಆಗಲಿ ಮೂಲವತನದಲ್ಲಾಗಲಿ ವಿದ್ಯಾಭ್ಯಾಸ ಮಾಡಿಸಲಾಗುವುದಿಲ್ಲ. ವಿದ್ಯಾಭ್ಯಾಸ ಇಲ್ಲಿ ಇರುವುದು. ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಶಾಲೆಯಲ್ಲಿ ಎಂದಾದರೂ ವಿದ್ಯಾರ್ಥಿಗಳು ಹೇಳುತ್ತಾರೆಯೇ ನಾವು ತಬ್ಬಿಬ್ಬಾಗುತ್ತೇವೆ ಎಂದು? ನಮಗೆ ನಿಶ್ಚಯವಿಲ್ಲವೆಂದು ಹೇಳುವುದಿಲ್ಲ. ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಸ್ಟೇಟಸನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈ ಲಕ್ಷ್ಮೀನಾರಾಯಣ ಸತ್ಯಯುಗದ ಆದಿಯಲ್ಲಿ ವಿಶ್ವಕ್ಕೆ ಮಾಲೀಕರು ಹೇಗಾದರು? ಅವಶ್ಯವಾಗಿ ತಂದೆಯ ಮೂಲಕವೇ ಆದರು. ತಂದೆಯಂತೂ ಸತ್ಯವನ್ನು ಹೇಳುತ್ತಾರೆ. ಭಗವಂತ ಸುಳ್ಳನ್ನು ಯಾರಿಗಾದರೂ ಹೇಳುತ್ತಾರೆಯೇ? ಬಹಳ ದೊಡ್ಡ ಪರೀಕ್ಷೆ ಇದಾಗಿದೆ. ಈ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ರಾಜ ರಾಣಿ ಇಲ್ಲ. ಸತ್ಯಯುಗದಲ್ಲಿ ಇದ್ದರು ರಾಜ ರಾಣಿ. ಈಗ ಕಲಿಯುಗದ ಅಂತಿಮದಲ್ಲಿ ಇಲ್ಲ. ಇದಕ್ಕೆ ಹೇಳಲಾಗತ್ತೆ ಪಂಚಾಯಿತಿ ರಾಜ್ಯ ಎಂದು. ಗೀತೆಯಲ್ಲಿ ಬರೆದಿದ್ದಾರೆ ಕೌರವರು ಮತ್ತು ಪಾಂಡವರು ಎಂದು. ಆತ್ಮಿಕ ಮಾರ್ಗದರ್ಶಕರಂತೂ ತಾವಾಗಿದ್ದೀರಾ ಅಲ್ವಾ? ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನು ತೋರಿಸುತ್ತೀರಾ. ಅದಾಗಿದೆ ಆತ್ಮಗಳ ಆತ್ಮಿಕ ಮನೆ. ಆತ್ಮ ಜನ್ಮವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತದೆ. ಈ ಮಾತುಗಳು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಳ್ಳುವುದಿಲ್ಲ. ಋಷಿ ಮುನಿಗಳಿಗೂ ಕೂಡ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲ. ಲಕ್ಷಾಂತರ ವರ್ಷಗಳೆಂದು ಅವರು ಹೇಳುತ್ತಾರೆ. ಆದರೆ ಅದು ಸಹ ಪೂರ್ಣ ಲೆಕ್ಕಾಚಾರ ಇಲ್ಲ ಅಲ್ವಾ? ಲಕ್ಷಾಂತರ ವರ್ಷಗಳು ಅಂತ ಹೇಳಿದ್ರು ಪೂರ್ಣ ಲೆಕ್ಕಾಚಾರ ಎಲ್ಲಿದೆ? ಅರ್ಧನೂ ಸಹ ಆಗಲ್ಲ. ಪೂರ್ಣ ಅರ್ಧ ಸುಖಧಾಮ ಮತ್ತು ಅರ್ಧ ದುಃಖಧಾಮವಿದೆ. ಇದಾಗಿದೆ ಪತಿತ ಪ್ರಪಂಚ, ವಿಕಾರಿ ಪ್ರಪಂಚ. ಅದಾಗಿದೆ ನಿರ್ವಿಕಾರಿ ಪ್ರಪಂಚ, ಸತ್ಯಯುಗ. ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಆದರೆ ಎಷ್ಟು ಸಾಧಾರಣವಾಗಿದ್ದಾರೆ. ಯಾರಾದರೂ ದೊಡ್ಡ ಆಫೀಸರ್ ಯಾರನ್ನಾದರೂ ಮಿಲನ ಮಾಡಿದಾಗ ಅವರಿಗೆ ಎಷ್ಟು ಗೌರವ ಕೊಡುತ್ತಾರೆ. ಪತಿತ ಪ್ರಪಂಚದಲ್ಲಿ ಪತಿತ ಮನುಷ್ಯರೇ ಪತಿತರಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ ಮತ್ತೆ ಮಾಡಿಕೊಳ್ತಾರೆ. ಪಾವನರಂತೂ ಇರುವುದೇ ಗುಪ್ತ. ಹೊರಗಡೆಯಿಂದ ಏನು ಕಾಣುವುದಿಲ್ಲ. ತಂದೆಗೆ ಹೇಳಲಾಗತ್ತೆ ಜ್ಞಾನಪೂರ್ಣ ಮತ್ತು ದಯಾಸಾಗರ. ಎಲ್ಲ ಮಾತುಗಳು ತಂದೆಯಲ್ಲಿ ಪೂರ್ಣವಾಗಿ ಇವೆ. ಜ್ಞಾನ, ಸುಖ, ಶಾಂತಿ, ದಯೆ ಎಲ್ಲ. ಅದಕ್ಕೋಸ್ಕರ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಪ್ರತಿಯೊಬ್ಬ ಮನುಷ್ಯರ ಪೊಸಿಷನ್ನ ಮಹಿಮೆ ಬೇರೆ ಬೇರೆಯಾಗಿರುತ್ತದೆ. ಹೇಗೆ ಮಂತ್ರಿ ಇರ್ತಾರೆ ಅಂದಾಗ ಮಂತ್ರಿಗೆ ಮಂತ್ರಿ, ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಅಂತಲೇ ಹೇಳಲಾಗತ್ತೆ. ಮತ್ತು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ನಿರಾಕಾರ ತಂದೆಯದು. ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಅಲ್ಲಿ ನಾವೆಲ್ಲರೂ ತಂದೆಯ ಜೊತೆಯಲ್ಲಿ ಪರಮಧಾಮದಲ್ಲಿ ಇರುತ್ತೇವೆ. ಅದು ನಮ್ಮ ಮನೆಯಾಗಿದೆ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಿದ್ದೇವೆ. ಕೆಲವರಂತೂ ಒಂದು ಜನ್ಮ ಅಷ್ಟೇ ಪಾತ್ರ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ. ಅಂದರೆ ಲಾಸ್ಟಲ್ಲಿ ಬರ್ತಾರೆ ಅವರು ಪರಮಧಾಮದಿಂದ. ಒಂದು ಜನ್ಮಕ್ಕೋಸ್ಕರ ಬರ್ತಾರೆ, ಪಾತ್ರ ಮಾಡಿ ಮತ್ತೆ ಮನೆಗೆ ಹೋಗ್ತಾರೆ. ತಂದೆ ತಿಳಿಸ್ತಾರೆ, ಇದು ಮನುಷ್ಯ ಸೃಷ್ಟಿಯ ವೆರೈಟಿ ವೃಕ್ಷವಾಗಿದೆ. ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ. ಆತ್ಮ ಅಂತೂ ಒಂದೇ ಸಮಾನವಾಗಿದೆ. ಬಾಕಿ ಶರೀರ ಒಬ್ಬರದಿದ್ದಂತೆ ಮತ್ತೊಬ್ಬರದು ಇಲ್ಲ. ಆತ್ಮನ ಪಾತ್ರವೂ ಕೂಡ ಭಿನ್ನವಾಗಿದೆ. ನಾಟಕವನ್ನು ತೋರಿಸ್ತಾರಲ್ವ, ಅದರಲ್ಲಿ ಒಬ್ಬರ ಮುಖ ಇದ್ದಂತೆ ಇನ್ನೊಬ್ಬರ ಮುಖ ಮಾಡ್ತಾರೆ. ಅದರಲ್ಲಿ ತಬ್ಬಿಬ್ಬಾಗ್ಬಿಡ್ತಾರೆ. ಗೊತ್ತಿಲ್ಲ ಇವ್ರು ನಮ್ಮ ಪತಿನ ಅಲ್ವಾ ಇವರ ಅವರ ಅಂತ ಹೇಳಿ. ಇದಂತೂ ಬೇಹದ್ದಿನ ನಾಟಕ ಆಗಿದೆ. ಇದರಲ್ಲಿ ಒಬ್ಬರಿದ್ದಂತೆ ಮತ್ತೊಬ್ಬರಿಲ್ಲ, ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ. ಪ್ರತಿಯೊಬ್ಬರ ಫೀಚರ್ಸು ಬೇರೆ ಬೇರೆಯಾಗಿದೆ. ಆಯುಷ್ಯು ಬಲೆ ಒಂದೇ ಸಮಾನ ಇರ್ಬೋದು, ಆದರೆ ಫೀಚರ್ಸು ಒಂದೇ ಸಮಾನವಿರಲು ಸಾಧ್ಯವಿಲ್ಲ. ಪ್ರತಿ ಜನ್ಮದಲ್ಲಿ ಎಲ್ಲರ ನಡತೆ ಬದಲಾವಣೆ ಆಗಿರುತ್ತೆ. ಎಷ್ಟು ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು. ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಮ್ಮ ಬುದ್ಧಿಯಲ್ಲಿ ಇದೆ. ಪ್ರತಿಯೊಬ್ಬರ ಪಾತ್ರ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವುದು ನಿಗದಿಯಾಗಿದೆ ಅದನ್ನೇ ಅಭಿನಯಿಸಬೇಕಾಗುವುದು.
ಡ್ರಾಮಾದಲ್ಲಿ ಏನೂ ರಿಪ್ಲೇಸ್ ಮಾಡಲು ಸಾಧ್ಯವಿಲ್ಲ. ಬೇಹದ್ದಿನ ನಾಟಕವಾಗಿದೆ. ಜನ್ಮ ಪಡ್ಕೊಳ್ತಾ ಇರ್ತಾರೆ. ಎಲ್ಲರ ಫೀಚರ್ಸು ಬೇರೆ ಬೇರೆಯಾಗಿದೆ. ಎಷ್ಟು ವೆರೈಟಿ ನಡತೆ ಎಲ್ಲರದ್ದು ಇದೆ. ಇದು ಜ್ಞಾನ ಪೂರ್ತಿ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಯಾವುದೇ ಪುಸ್ತಕಗಳ ಮಾತಂತೂ ಇಲ್ಲ. ಗೀತೆಯ ಭಗವಂತ ಕೈಯಲ್ಲಿ ಗೀತೆಯನ್ನು ತಗೊಂಡಿದ್ದಾರೇನು? ಅವರಂತೂ ಜ್ಞಾನ ಸಾಗರ ಆಗಿದ್ದಾರೆ. ಪುಸ್ತಕವನ್ನು ತೆಗೆದುಕೊಂಡು ಬಂದಿಲ್ಲ. ಪುಸ್ತಕವಂತೂ ಭಕ್ತಿ ಮಾರ್ಗದಲ್ಲಿ ತಯಾರಾಗತ್ತೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಂದು ಗಳಿಗೆ ಇದ್ದಂತೆ ಮತ್ತೊಂದು ಗಳಿಗೆ ಇರುವುದಿಲ್ಲ. ತಾವು ಮಕ್ಕಳಿಗೆ ಎಲ್ಲ ತಿಳಿಸಲಾಗುತ್ತಿದೆ. ಚಕ್ರ ಪೂರ್ಣವಾಯಿತೆಂದರೆ ಹೊಸದಾಗಿ ಪ್ರಾರಂಭವಾಗತ್ತೆ. ಈಗ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ. ತಂದೆಯನ್ನು ತಿಳಿದುಕೊಂಡಿದ್ದೀರಾ. ರಚನೆಯನ್ನು ತಿಳಿದುಕೊಂಡಿದ್ದೀರಾ. ಮೂಲವತನದಿಂದ ಇಲ್ಲಿ ಬಂದಿದ್ದೀರಾ ಪಾತ್ರ ಮಾಡಲು. ಪಾತ್ರ ಎಷ್ಟು ದೊಡ್ಡದಿದೆ. ಇದನ್ನು ಯಾರು ಅಳತೆ ಮಾಡಲು ಸಾಧ್ಯವಿಲ್ಲ. ಯಾರೂ ತಲುಪಲಿಕ್ಕೂ ಸಾಧ್ಯ ಇಲ್ಲ ಅಂತ್ಯವನ್ನು. ಸಾಗರ ಮತ್ತು ಆಕಾಶದ ಅಂತ್ಯವನ್ನು ಯಾರಾದರೂ ಮುಟ್ಟಲು ಸಾಧ್ಯವೇ? ಆದ್ದರಿಂದ ಬೇ ಅಂತಂತ ಹೇಳಲಾಗಿದೆ. ಅಂತ್ಯವಿಲ್ಲ ಎಂಬ ಗಾಯನವಿದೆ. ಮೊದಲು ಇಷ್ಟು ಪ್ರಯತ್ನ ಮಾಡುತ್ತಿರಲಿಲ್ಲ. ಈಗ ಪ್ರಯತ್ನ ಮಾಡುತ್ತಿದ್ದಾರೆ. ಸೈನ್ಸು ಕೂಡ ಈಗ ಇದೆ. ಮತ್ತು ಯಾವಾಗ ಶುರುವಾಗತ್ತೆ, ಯಾವಾಗ ಅವ್ರ ಪಾತ್ರ ಇರುತ್ತೆ ಆಗ ಶುರುವಾಗತ್ತೆ ಅಂದಾಗ ಇಷ್ಟೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಹೇಳುವವರ ಬದಲಾಗಿ ಕೇಳುವವರ ಹೆಸರನ್ನು ಹಾಕಿದ್ದಾರೆ. ಇದು ಕಪ್ಪು ಆತ್ಮ, ಇದು ಸುಂದರ ಆತ್ಮ ಎಂದು. ಕಪ್ಪು ಆತ್ಮ ಇವರ ಮೂಲಕ ಕೇಳಿ ಈ ರೀತಿ ಸುಂದರ. ಕೃಷ್ಣನ ಹೆಸರನ್ನು ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ. ಗೀತೆಯ ಭಗವಂತ ಕೃಷ್ಣ ಅಂತ. ಆದರೆ ಗೀತೆಯ ಜ್ಞಾನ ಹೇಳುವವರು ಶಿವ ತಂದೆ. ಹೇಳುವವರ ಹೆಸರಿಗೆ ಬದಲಾಗಿ ಕೇಳುವಂತಹ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಅವರೇ ಪಾವನ ಆಗ್ತಾರೆ, ಕೃಷ್ಣ ಆಗ್ತಾರೆ. ನಂತರ ಅವರೇನೆ 84 ಜನ್ಮಗಳನ್ನು ಪಡ್ಕೊಂಡು ಕಪ್ಪಾಗ್ತಾರೆ. ಆದರೆ ಮನುಷ್ಯರಿಗೆ ಈ ಜ್ಞಾನ ಇಲ್ಲ. ಜ್ಞಾನದಿಂದ ಎಷ್ಟು ಶ್ರೇಷ್ಠ ಪದವಿ ಸಿಗತ್ತೆ. ಇದಾಗಿದೆ ಗೀತಾ ಪಾಠಶಾಲೆ. ಯಾರು ಓದಿಸ್ತಾರೆ? ಭಗವಂತನೇ ರಾಜಯೋಗವನ್ನು ಕಲಿಸುತ್ತಾರೆ ಅಮರಪುರಿಗಾಗಿ. ಆದ್ದರಿಂದ ಇದಕ್ಕೆ ಅಮರ ಕಥೆ ಎಂದು ಹೇಳಲಾಗತ್ತೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ತಿಳಿಸುತ್ತಾರೆ. ಯಾರು ಕಲ್ಪದ ಮೊದಲು ವಿದ್ಯಾಭ್ಯಾಸ ಮಾಡಿದ್ದರೂ ಅವರೇ ಬಂದು ಪುನಃ ಓದುತ್ತಾರೆ ಮತ್ತು ನಂಬರ್ ವಾರಾಗಿ ಪದವಿಯನ್ನು ಪಡೆಯುತ್ತಾರೆ. ತಾವು ಇಲ್ಲಿ ಎಷ್ಟು ಬಾರಿ ಬಂದಿದ್ದೀರಾ? ಲೆಕ್ಕವಿಲ್ಲದಷ್ಟು ಬಾರಿ. ಯಾರಾದರೂ ಕೇಳ್ತಾರೆ ನಾಟಕ ಯಾವಾಗ ಶುರುವಾಯಿತು ಎಂದು. ತಾವು ಹೇಳ್ತೀರಾ ಇದಂತೂ ಅನಾದಿಯಿಂದ ನಡೆಯುತ್ತಾ ಬರುತ್ತಿದೆ. ಲೆಕ್ಕಾಚಾರದ ಮಾತಂತೂ ಇಲ್ಲ, ಲೆಕ್ಕ ಮಾಡಲಿಕ್ಕಾಗಲ್ಲ. ಮತ್ತು ಕೇಳುವ ವಿಚಾರವನ್ನು ಕೂಡ ಬರುವುದಿಲ್ಲ. ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಕಥೆಗಳಿದೆ. ಅದನ್ನು ಓದುತ್ತಾ ಬಂದಿದ್ದಾರೆ ಮನುಷ್ಯರು. ಇಲ್ಲಂತೂ ಅನೇಕ ಭಾಷೆಗಳಿವೆ. ಸತ್ಯಯುಗದಲ್ಲಿ ಅನೇಕ ಭಾಷೆಗಳು ಇರುವುದಿಲ್ಲ. ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ್ಯವನ್ನು ತಾವು ಸ್ಥಾಪನೆ ಮಾಡುತ್ತಿದ್ದೀರಾ. ಅವರಂತೂ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಲಹೆ ಕೊಡುವಂತಹವರಿಗೆ ಪ್ರೈಸ್ ಕೊಡ್ತಾರೆ. ಶಿವ ತಂದೆ ತಮಗೆ ಪೂರ್ತಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನೀವೇನು ಪ್ರೈಸ್ ಕೊಡ್ತೀರಾ? ಬಹುಮಾನ ಕೊಡ್ತೀರಾ? ಅವರಂತೂ ತಮಗೆ ಬಹುಮಾನವನ್ನು ಕೊಡ್ತಾರೆ, ತೆಗೆದುಕೊಳ್ಳುವುದಿಲ್ಲ. ಇದು ತಿಳುವಳಿಕೆಯ ಮಾತಾಗಿದೆ, ನೆನ್ನೆಯ ಮಾತಾಗಿದೆ. ನಿನ್ನೆ ಸ್ವರ್ಗ ಇತ್ತು, ರಾಜ್ಯ ಇತ್ತು. ಈಗಂತೂ ಇರ್ಲಿಕ್ಕೂ ಜಾಗ ಇಲ್ಲ. ಅಲ್ಲಂತೂ 2-3 ಫ್ಲೋರ್ ಇರುವಂತಹ ಮನೆ ಕಟ್ಟುವ ಅವಶ್ಯಕತೆ ಇಲ್ಲ. ಮತ್ತು ಅಲ್ಲಿ ಕೋಲುಗಳು ಅದೆಲ್ಲ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಚಿನ್ನ ಬೆಳ್ಳಿಯ ಮನೆಗಳು ಇರುತ್ತೆ, ಮಹಲ್ಲುಗಳಿರುತ್ತೆ. ವಿಜ್ಞಾನದ ಜೋರಿಂದ ತಕ್ಷಣ ಮನೆ ತಯಾರಾಗತ್ತೆ. ಇಲ್ಲಂತೂ ಸೈನ್ಸಿಂದ ಸುಖನೂ ಇದೆ, ದುಃಖನೂ ಇದೆ. ಇದರಿಂದ ಪೂರ್ತಿ ಪ್ರಪಂಚ ಸಮಾಪ್ತಿಯಾಗತ್ತೆ ವಿಜ್ಞಾನದ ಶಕ್ತಿಯಿಂದ. ಇದಕ್ಕೆ ಹೇಳಲಾಗತ್ತೆ ಫಲಪಾಂಪಿಯ ಎಂದು. ಮಾಯೆಯ ಆಕರ್ಷಣೆ, ಈ ಎಲ್ಲ ಆಕರ್ಷಣೆ ಸಮಾಪ್ತಿಯಾಗತ್ತೆ. ಶ್ರೀಮಂತರಿಗೋಸ್ಕರ ಹೇಗೆ ಇದೇ ಸ್ವರ್ಗ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ. ಮೊದಲು ನೀವು ಸಹ ಕೇಳುತ್ತಿರಲಿಲ್ಲ. ಇಲ್ಲಂತೂ ತಂದೆ ಬಂದು ಡೈರೆಕ್ಟಾಗಿ ತಮಗೆ ಓದಿಸುತ್ತಾರೆ. ಹೊರಗಡೆ ಮತ್ತೆಯೂ ಕೂಡ ತಾವು ಮಕ್ಕಳು ಓದಿಸುತ್ತೀರಾ. ಮಿತ್ರ ಸಂಬಂಧಿಕರ ನೆನಪು ಬರುತ್ತಿರುತ್ತದೆ. ಇಲ್ಲಂತೂ ತಂದೆ ಕುಳಿತು ತಿಳಿಸುತ್ತಾರೆ. ದಿನ ಪ್ರತಿದಿನ ತಾವು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಆಗುತ್ತಾ ಹೋಗುತ್ತೀರಾ. ಅನಂತರ ತಮಗೆ ಏನೂ ನೆನಪಿರುವುದಿಲ್ಲ, ಒಬ್ಬ ತಂದೆಯ ವಿನಃ. ಕೇವಲ ಮನೆ ಮತ್ತು ರಾಜಧಾನಿಯ ನೆನಪು ಇರುತ್ತೆ, ತಂದೆಯ ನೆನಪಿರುತ್ತೆ. ಮತ್ತು ನೌಕರಿ ಇದೆಲ್ಲ ನೆನಪು ಬರುವುದಿಲ್ಲ.
ಶರೀರ ಬಿಡುವುದು ಕೂಡ ಈಸಿಯಾಗಿ, ಹೇಗೆ ಕುಳಿತಿದ್ದಂತೆಯೇ ಹಾರ್ಟ್ ಫೇಲ್ ಆಗುತ್ತೆ, ದುಃಖದ ಮಾತೇ ಇರುವುದಿಲ್ಲ, ಹಾಸ್ಪಿಟಲ್ ಏನೂ ಇರುವುದಿಲ್ಲ. ಅಂತಿಮದಲ್ಲಿ ತಂದೆಯನ್ನು ತಿಳ್ಕೊಂಡಿದ್ದೀರಾ ಅಂದರೆ ಸ್ವರ್ಗಕ್ಕೆ ಮಾಲೀಕರಾಗ್ಬಿಡ್ತೀರಾ. ನಿಮಗೆ ಅಧಿಕಾರವಿದೆ ಸ್ವರ್ಗದ ಆಸ್ತಿಯನ್ನು ಪಡೆಯಲು ತಂದೆಯಿಂದ, ಎಲ್ಲರಿಗೂ ಇಲ್ಲ. ಏಕೆಂದರೆ ಸ್ವರ್ಗದಲ್ಲಿ ಎಲ್ಲರೂ ಬರುವುದಿಲ್ಲ ಅಲ್ವಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನು ತೋರಿಸಬೇಕು. ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರಗಳಿಂದ ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡಬೇಕು. ಡಬಲ್ ಅಹಿಂಸಕರಾಗಬೇಕು. ಎರಡನೇ ಪಾಯಿಂಟು, 84 ಜನ್ಮಗಳ ಆಲ್ರೌಂಡ್ ಪಾತ್ರ ಮಾಡುವಂತಹವರು ಈಗ ಆಲ್ರೌಂಡರ್ ಆಗಬೇಕು. ಎಲ್ಲ ಕೆಲಸಗಳನ್ನು, ಎಲ್ಲ ರೀತಿಯ ಸೇವೆಯನ್ನು ಮಾಡಬೇಕು. ಬೇಹದ್ದಿನ ವೆರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ ಹರ್ಷಿತರಾಗಿರಬೇಕು. ವರದಾನ: ಅವಿನಾಶಿ ಉಮಂಗ ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಉಡುಗೊರೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮರಾಗಿರಿ. ವರದಾನದ ವಿಶ್ಲೇಷಣೆ: ಉಮಂಗ ಉತ್ಸಾಹವೇ ಬ್ರಾಹ್ಮಣರಿಗೆ ಆರುವ ಕಲೆಯ ರೆಕ್ಕೆಯಾಗಿದೆ. ಈ ರೆಕ್ಕೆಗಳಿಂದ ಸದಾ ಹಾರ್ತಾ ಇರಿ. ಈ ಉಮಂಗ ಉತ್ಸಾಹ ತಾವು ಬ್ರಾಹ್ಮಣರಿಗಾಗಿ ದೊಡ್ಡದಕ್ಕಿಂತ ದೊಡ್ಡ ಶಕ್ತಿಯಾಗಿದೆ. ನೀರಸ ಜೀವನವಲ್ಲ, ಉಮಂಗ ಉತ್ಸಾಹದ ರಸ ಸದಾ ಇರಬೇಕು. ಉಮಂಗ ಉತ್ಸಾಹ ಕಷ್ಟವನ್ನು ಕೂಡ ಸಹಜ ಮಾಡುತ್ತದೆ. ಅವರು ಎಂದಿಗೂ ದಿಲ್ಶಿಕಸ್ತಾಗುವುದಿಲ್ಲ. ಉತ್ಸಾಹ ಬಿರುಗಾಳಿಯನ್ನು ಕೂಡ ಮಾರ್ಗವನ್ನಾಗಿ ಮಾಡುತ್ತೆ, ಉಡುಗೊರೆಯನ್ನಾಗಿ ಮಾಡುತ್ತೆ. ಉತ್ಸಾಹ ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಮನೋರಂಜನೆಯ ರೂಪದಲ್ಲಿ ಅನುಭವ ಮಾಡಿಸುತ್ತೆ. ಈ ರೀತಿ ಅವಿನಾಶಿ ಉಮಂಗ ಉತ್ಸಾಹದಲ್ಲಿರುವವರೇ ಶ್ರೇಷ್ಠ ಬ್ರಾಹ್ಮಣರು. ಸ್ಲೋಗನ್: ಶಾಂತಿಯ ವಾಸುಧೂಪವನ್ನು ಬೆಳಗಿಸಿಟ್ಟುಕೊಳ್ಳಿ, ಆಗ ಅಶಾಂತಿಯ ದುರ್ಗಂಧ ಸಮಾಪ್ತಿಯಾಗುವುದು. ಓಂ ಶಾಂತಿ.